ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಜೋರಾಯಿತು ರೆಸಾರ್ಟ್ ರಾಜಕೀಯ. ಕೈ ಎಮ್ಮೆಲ್ಎಗಳು ರಾಮನಗರ ರೆಸಾರ್ಟ್ಗೆ ಶಿಫ್ಟ್. ರಾಹುಲ್ ಗಾಂಧಿಗೆ ದೊಡ್ಡ ಆಘಾತ. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಕರ್ನಾಟಕ ರಾಜಕೀಯದಲ್ಲಿ ಒಬ್ಬ ಪಕ್ಷನಿಷ್ಠ ಕಾರ್ಯಕರ್ತ ಇದ್ದಾರೆ ಅಂದರೆ ಅದು ಡಿ ಕೆ ಶಿವಕುಮಾರ್ ಮಾತ್ರ. ತನ್ನ ಪಕ್ಷಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡುವಂಥ ಒಬ್ಬ ಕೇಪೇಬಲ್ ಕಾರ್ಯಕರ್ತ ಅಂದರೆ ಅದು ಡಿ ಕೆ ಶಿವಕುಮಾರ್. ಅದು ಬೇರೆ ಬೇರೆ ಪ್ರಕರಣಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನಿಗೆ ನಿಂತಹ ಒಬ್ಬ ಕಾರ್ಯಕರ್ತ. ಈಗ DCM ಮತ್ತು KPC ಅಧ್ಯಕ್ಷರು ಆಗಿರುವಂಥ, ಮತ್ತು ಮುಂದಿನ ಜೂನ್ ತಿಂಗಳಲ್ಲಿ CM ಆಗಲಿರುವಂಥ ಡಿ ಕೆ ಶಿವಕುಮಾರ್ ಅವರು ಇನ್ನು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಗಾದಿಯ ಫೈಟ್ ಇದೀಗ ತಾರಕಕ್ಕೇರಿದೆ. ಆದರೆ ಒಂದು ಹಂತಕ್ಕೆ ಮುಖ್ಯಮಂತ್ರಿಯ ಫೈಟ್ ಇದೀಗ ಕೂಲ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಮುಖದಲ್ಲಿ ಯಾವುದೂ ಸಿದ್ದರಾಮಯ್ಯನವರಿಗೆ ತಾನು ಬಿಟ್ಟುಕೊಡ್ತೇನೆ ಎನ್ನುವಂಥ ಒಂದು ಕಳವಳ ಇಲ್ಲ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗಿಲ್ಲ ತನಗೆ ಹೈಕಮಾಂಡ್ ಬಿಟ್ಟು ಕೊಡಲ್ಲ ಎನ್ನುವಂಥ ಕಳವಳ ಕೂಡ ಇಲ್ಲ. ಇಬ್ಬರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಆದಂಥ ಒಂದು ಸ್ಮೂತ್ ಟ್ರಾನ್ಸಿಷನ್ಗೆ ಸ್ಟೇಜ್ ಸೆಟ್ ಆಗಿದ್ದು ಈ ಪಂಚ ರಾಜ್ಯಗಳ ಚುನಾವಣೆ ಮುಗಿದ ನಂತರ ಎಲ್ಲವೂ ಕೂಡ ಇದೀಗ ಒಂದು ಹಂತಕ್ಕೆ ಫೈನಲ್ ಆಗುತ್ತೆ. ಆದರೆ ಆ CM ಬಿಟ್ಕೊಡ್ತಾರೆ, DCM ಆಗಿರುವಂಥ ಶಿವಕುಮಾರ್ ಅವರು CM ಆಗ್ತಾರೆ ಎನ್ನುವುದರ ಜೊತೆಗೆ ಕೆಲವೊಂದು ಅಲ್ಲಿ ಹುದ್ದೆಗಳ ಆಯ್ಕೆ ಇದೆ. ಅದು KPC ಅಧ್ಯಕ್ಷರ ಹುದ್ದೆ ಆಗಿರ್ಬೋದು, ಅಥವಾ ಯಾರಾದರೂ ಉಪಮುಖ್ಯಮಂತ್ರಿಗಳಾಗ್ತಾರೆ, ಅಥವಾ ಈ ಕ್ಯಾಬಿನೆಟನ್ನು ಮುಖ್ಯಮಂತ್ರಿ ಚೇಂಜ್ ಆದರೆ ಎಲ್ಲವೂ ಕೂಡ ರಿಷಫಲ್ ಆಗುತ್ತೆ. ಯಾವ ಹೊಸ MLAಗಳಿಗೆ ಸಚಿವ ಸ್ಥಾನ ಕೊಡಬೇಕು ಮತ್ತು ಯಾವ ಸಚಿವರಿಗೆ ಯಾವ ಪೋರ್ಟ್ಫೋಲಿಯೋ ಕೊಡಬೇಕು, ಇವೆಲ್ಲೂ ಕೂಡ ಒಂದು ಹಂತಕ್ಕೆ ಡಿಸೈಡ್ ಆದ ನಂತರ ಜೂನ್ ಮೊದಲ ವಾರದಲ್ಲಿ, ಅಂದರೆ ಪಂಚ ರಾಜ್ಯಗಳ ಚುನಾವಣೆ ಮುಗಿದ ನಂತರ ಒಂದು ಹಂತಕ್ಕೆ ಈ ಅಧಿಕಾರ ಹಸ್ತಾಂತರದ ಪರ್ವ ಸ್ಟಾರ್ಟ್ ಆಗುತ್ತೆ. ಮತ್ತು ಜೂನ್ ಮೊದಲ ವಾರದಲ್ಲಿ ಶಿವಕುಮಾರ್ ಅವರು ಹೇಳಿದ ಡೇಟಿಗೆ ಕಾದು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಇದರ ನಡುವೆ ಇದೀಗ ಪಂಚ ರಾಜ್ಯಗಳ ಚುನಾವಣೆ ಆರ್ಭಟ ಜೋರಾಗಿದೆ. ತೆಲಂಗಾಣ, ಪಶ್ಚಿಮ ಬಂಗಾಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಹೀಗೆ ಕೇರಳ ಆಗಿರ್ಬೋದು, ಹೀಗೆ ಪಂಚ ರಾಜ್ಯಗಳಲ್ಲಿ ಚುನಾವಣೆಯ ಕಾವು ಜೋರಾಗಿದೆ. ಆದರೆ ಎಲ್ಲೂ ಒಂದು ಹಂತದಲ್ಲಿ BJP ಈ 5 ರಾಜ್ಯಗಳಲ್ಲಿ ಗೆದ್ದೇ ಬಿಡ್ತೇವೆ, ಅದು ಏಕಾಂಗಿ ಗೆಲ್ತೇವೆ ಅನ್ನುವಂಥ ಹುಮ್ಮಸ್ಸಿಲ್ಲ. ಆದರೆ ಅಸ್ಸಾಂ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಮತ್ತು BJP ನಡುವೆ ದೊಡ್ಡ ಪೈಪೋಟಿ ಇದೆ. ನೀವು ಬಂಗಾಳನ್ನು ತೆಗೆದುಕೊಂಡಾಗ ಅಲ್ಲಿ TMC ತನ್ನ ರೂಢನ್ನು ಮಾಡ್ತಿದೆ ಅಥವಾ ತನ್ನ ಆಡಳಿತವನ್ನು ಮಾಡ್ತಿದೆ. ಇನ್ನು ತಮಿಳುನಾಡು ಅಂತ ಬಂದಾಗ ಇಲ್ಲಿ BJP ಮತ್ತು ಕಾಂಗ್ರೆಸ್ಗೆ ನೇರವಾದಂಥ ಪೈಪೋಟಿ ಇಲ್ಲ. ಅಲ್ಲಿ DMK ಮತ್ತು AIDMK ಅನ್ನುವಂಥ ಪಕ್ಷದ ಮಧ್ಯೆ ಪೈಪೋಟಿ ಇದೆ. ಇನ್ನು ಕೇರಳಕ್ಕೆ ಬಂದಾಗಲೂ ಕೂಡ LDF ಮತ್ತು UDF ಮಧ್ಯೆ ಪೈಪೋಟಿ. ಹೀಗಾಗಿ ಈ ಪಂಚ ರಾಜ್ಯಗಳ ಚುನಾವಣೆ ನಾವು ಗಮನಿಸಿದಾಗ ಎಲ್ಲೂ ಕೂಡ BJP ಕಾಂಗ್ರೆಸ್ ಮಧ್ಯೆ ಎಲ್ಲೂ ಫೈಟ್ ಇಲ್ಲ. ಆದರೆ ಕಾಂಗ್ರೆಸ್ ಮತ್ತು BJP ನಡುವೆ ಫೈಟ್ ಇದ್ದಿದ್ದು ಅಸ್ಸಾಂನಲ್ಲಿ ಮಾತ್ರ. ಹಾಗಾಗಿ ಒಂದು ಹಂತಕ್ಕೆ ಈ ಸಲ ಅಸ್ಸಾಂನಲ್ಲಿ BJPಯನ್ನು ಸೋಲಿಸಲೇಬೇಕೆನ್ನುವಂಥ ಪಣಕ್ಕೆ ಬಂದಿರುವಂಥ ಪ್ರಿಯಾಂಕಾ ಗಾಂಧಿ ಮತ್ತು ಡಿ ಕೆ ಶಿವಕುಮಾರ್ ಅವರು ಟೊಂಕ ಕಟ್ಟಿ ಪ್ರಿಯಾಂಕಾ ಗಾಂಧಿ ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಒಂದು ಟೊಂಕ ಕಟ್ಟಿ ನಿಂತಿದ್ದಾರೆ ಮತ್ತು ಈ ಅಸ್ಸಾಂನಲ್ಲಿ BJPಯನ್ನು ಸೋಲಿಸಲೇಬೇಕು ಎನ್ನುವಂಥ ಒಂದು ಹಠಕ್ಕೆ ಬಿದ್ದಂತಿದೆ. ಇದರ ಜೊತೆಗೆ ಇದೀಗ ಚುನಾವಣೆಯ ದಿನಾಂಕ ಘೋಷಣೆಯಾಗುವಂಥ ಹಂತದಲ್ಲಿ BJPಯ ಅನೇಕ ನಾಯಕರು ಅಥವಾ ಅನೇಕ ಮುಖಂಡರು ಆಪರೇಷನ್ ಕಮಲದ ಮುಖಾಂತರ ಈಗಿರುವ ಹಾಲಿ MLAಗಳನ್ನು ಸೆಳೆದು ತಮ್ಮ ಪಕ್ಷದಿಂದ ಟಿಕೆಟ್ ಕೊಡ್ತೇವೆ ಅನ್ನುವಂಥ ಒಂದು ದುಂಬಾಲಿಗೆ ಬಿದ್ದಿದ್ದಾರೆ. ಮತ್ತು ಅಂಥ ಒಂದು ಆಪರೇಷನ್ ಕಮಲ ನಡೆತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿನ MLAಗಳನ್ನು ಡಿ ಕೆ ಶಿವಕುಮಾರ್ ಸರಿಸುಮಾರು 11 MLAಗಳನ್ನು ರಾಮನಗರದ ವಂಡರ್ಸ್ ಎನ್ನುವಂಥ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ರೆ, ಜೊತೆಗೆ ಮತ್ತೂ ಕೆಲವೊಂದು ರೂಮನ್ನು ಬುಕ್ ಮಾಡಿರ್ತಾರೆ ಮತ್ತು ಅಲ್ಲಿಂದ ಕೆಲವು MLAಗಳನ್ನು ಕರೆತರುವಂಥ ಸಾಧ್ಯತೆ ಇದೆ. ಅಂದರೆ ಪ್ರೆಸೆಂಟ್ MLA ಆಗಿರ್ಬೋದು, MLAಗಳನ್ನು ಕರೆತಂದು ಅಲ್ಲಿ ಕೂಡ ಹಾಕೊಂಡು ಈ ಆಪರೇಷನ್ ಕಮಲ ಎನ್ನುವಂಥ ಒಂದು ಭೀತಿಯಿಂದ ಪಾರಾಗಲು ಡಿ ಕೆ ಶಿವಕುಮಾರ್ ಅವರು ರಣತಂತ್ರವನ್ನು ಹೂಡಿದ್ದಾರೆ. ಅದು ಅನೇಕ ಒಂದು ಹಂತದಲ್ಲೂ ಆಗಿತ್ತು. ಈ ಹಿಂದೆ ಅನೇಕ ಬಾರಿ ಗುಜರಾತ್ನಿಂದ ಅಥವಾ ಹರಿಯಾಣದಿಂದ ಅಥವಾ ಪಂಜಾಬ್ನಿಂದ ಅನೇಕ MLAಗಳನ್ನು ಇವರು ರೆಸಾರ್ಟ್ ಮುಖಾಂತರ ಅವರನ್ನು ರಕ್ಷಣೆ ಮಾಡುವಂಥ ಮತ್ತು ಆಪರೇಷನ್ ಕಮಲದಿಂದ ಒಂದು ಭಯದ ವಾತಾವರಣದಿಂದ ಅಥವಾ ಈ ಕ್ರಾಸ್ ವೋಟಿಂಗ್ನಿಂದ ಬಚಾವ್ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ತಮ್ಮ ಸತ ಪ್ರಯತ್ನವನ್ನು ಮಾಡಿದರು. ಇದರ ಮುಂದುವರೆದ ಭಾಗವಾಗಿ ಈಗಲೂ ಕೂಡ ಅಸ್ಸಾಂನ ಮುಖ್ಯಮಂತ್ರಿ ಆಗಿರುವಂಥ ಹಿಮಂತ್ ಬಿಶ್ವ ಶರ್ಮಾ ಇದ್ದಾರಲ್ಲ, ಅವರ ಒಂದು ನಡೆಯಿಂದ ಬೇಸತ್ತಿರುವಂಥ ಕಾಂಗ್ರೆಸ್ನ MLAಗಳು, ಅಂದರೆ ಎಲ್ಲೋ ಒಂದು ಕಡೆ ಆಪರೇಷನ್ ಕಮಲ ಮುಖಾಂತರ ಕಾಂಗ್ರೆಸ್ನ MLAಗಳನ್ನ ಹಿಮಂತ್ ಬಿಶ್ವ ಶರ್ಮಾ ಅಂದರೆ BJPಯ ಮುಖ್ಯಮಂತ್ರಿ ಮತ್ತು ಅಸ್ಸಾಂನ ಮುಖ್ಯಮಂತ್ರಿ ಆಗಿರುವಂಥ ಹಿಮಂತ್ ಬಿಶ್ವ ಶರ್ಮಾ ಅವರು ತನ್ನ ಪಕ್ಷಕ್ಕೆ ಹೇಳ್ಕೊಳ್ತಾರೆ ಎನ್ನುವಂಥ ಒಂದು ಕಾರಣದಿಂದ ಅಲ್ಲಿನ 11 MLAಗಳನ್ನು ಇದೀಗ ರಾಮನಗರದ ವಂಡರ್ಸ್ ಎನ್ನುವಂಥ ರೆಸಾರ್ಟಲ್ಲಿ ಕೂಡ ಹಾಕಿದ್ದಾರೆ ಅಥವಾ ಅವರನ್ನು ಬಂದು ಇಲ್ಲಿ ಇಟ್ಕೊಂಡಿದ್ದಾರೆ. ಎಲ್ಲ ಪ್ರೊಸೆಸ್ ಆದ ನಂತರ ಟಿಕೆಟ್ ಎಲ್ಲ ಘೋಷಣೆ ಆದ ನಂತರ ಅವರನ್ನು ಬಿಟ್ಟು ಕಳಿಸುವಂಥ ಸಾಧ್ಯತೆ ಕೂಡ ಇದೆ. ಇನ್ನೂ ಅನೇಕ ರೂಮ್ಗಳು ಕೂಡ ಬುಕ್ ಆಗಿವೆ. ಆ ರೂಮ್ಗಳಲ್ಲಿ ಅನೇಕ ಮತ್ತೆ MLAಗಳು ಬರಬಹುದು. ಜೊತೆಗೆ BJPಯಿಂದ ಬೇಸತ್ತಂಥ BJP MLAಗಳು ಕೂಡ ಡಿ ಕೆ ಶಿವಕುಮಾರ್ ಜೊತೆ ಮಾತುಕತೆ ಆಡಿದರೆ ಅಥವಾ ಕಾಂಟ್ಯಾಕ್ಟ್ ಇದ್ದಾರೆ ಎನ್ನುವಂಥ ಮಾತು ಕೂಡ ಕೇಳಿಬರ್ತದೆ. ಯಾಕಂದರೆ ಪ್ರಿಯಾಂಕಾ ಗಾಂಧಿ ಅವರು ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ.
ಅಸ್ಸಾಂನ ಒಂದು ಉಸ್ತುವಾರಿ ವಹಿಸಿಕೊಂಡಿದ್ದಾರೆ. ಅವರಿಗೆ ತನುಮನ ಧನ ಸಹಾಯ ಮತ್ತು ಕಾಂಟ್ಯಾಕ್ಟ್ಸ್ ಮತ್ತು ಸಂಘಟನೆ ದೃಷ್ಟಿಯಿಂದ ಅವರಿಗೆ ಟೊಂಕ ಕಟ್ಟಿ ನಿಂತದ್ದು ಇದೀಗ ಡಿ ಕೆ ಶಿವಕುಮಾರ್ ಅವರು. ಈ ಹಿಂದೆ ತೆಲಂಗಾಣದ ಕೂಡ ಅವರು ಉಸ್ತುವಾರಿಯನ್ನು ವಹಿಸಿದರು, ಜೊತೆಗೆ ದೆಹಲಿ ಕೂಡ ಚುನಾವಣೆ ಉಸ್ತುವಾರಿಯನ್ನು ವಹಿಸಿದರು. ಹೀಗೆ ಅನೇಕ ರಾಜ್ಯಗಳ ಚುನಾವಣೆ ಉಸ್ತುವಾರಿ ವಹಿಸಿದಂಥ ಅನುಭವ ಕೂಡ ಇದೆ. ನಿಮಗೆ ಮುಖ್ಯವಾಗಿ ಒಂದು ಪಕ್ಷದ ಉಸ್ತುವಾರಿ ಅಂದ ಕೂಡಲೇ ದೊಡ್ಡ ದೊಡ್ಡ ನಾಯಕರಿಗೆ ಕರೀತಾರೆ, ಅದೇ ಅಂದರೆ DCM ಅಥವಾ ಬೇರೆ ನಾಯಕರಿಗೆ ಕರೆಯಲ್ಲ. ಆದರೆ ಮೊದಲ ಬಾರಿಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಬೇರೆ ಬೇರೆ ರಾಜ್ಯಗಳಿಗೆ ಉಸ್ತುವಾರಿಯನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಉಸ್ತುವಾರಿ ಪಡೆದುಕೊಂಡಂಥ ಡಿ ಕೆ ಶಿವಕುಮಾರ್ ಅವರು ಮೊದಲ ಹಂತವಾಗಿ 11 MLAಗಳನ್ನ ರಾಮನಗರದ ರೆಸಾರ್ಟ್ಗೆ ಶಿಫ್ಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಕೂಡ ಜಾಸ್ತಿ ಆಗ್ಬೋದು ಮತ್ತು ಅಸ್ಸಾಂನಲ್ಲಿ ಗೆಲ್ಲಲೇಬೇಕೆನ್ನುವಂಥ ಹಠವನ್ನು ತೊಟ್ಟಿದ್ದಾರೆ. ನೀವು ಅಸ್ಸಾಮಿಗೆ ಬಂದಾಗ ಅಲ್ಲಿ 126 MLAಗಳ ಸದಸ್ಯ ಸಂಖ್ಯೆ ಅಸೆಂಬ್ಲಿ ಇದೆ. ಈಗಾಗಲೇ BJP 60 MLAಗಳನ್ನು ಗೆದ್ದೆ ಮತ್ತು ತನ್ನ ಸಂಖ್ಯಾಬಲದ ಮೂಲಕ ಮೈತ್ರಿ ಪಕ್ಷ ಜೊತೆಗೆ NDA ಈಗ ಅಧಿಕಾರದಲ್ಲಿದೆ. ಕಾಂಗ್ರೆಸ್ ಏಕಾಂಗಿಯಾಗಿ 29 ಗೆದ್ದುಕೊಂಡಿದೆ. ಜೊತೆಗೆ ಅದು ಕೂಡ ಮೈತ್ರಿ ಬಲದೊಂದಿಗೆ ಸ್ವಲ್ಪ ಹೆಚ್ಚಿನ ಸಂಖ್ಯೆಯನ್ನು ಸಾಧಿಸಿ ಈ ಸಲವಾದರೂ ಕೂಡ ಮ್ಯಾಜಿಕ್ ನಂಬರನ್ನು ತಲುಪಬೇಕು ಎನ್ನುವಂಥ ಒಂದು ಹಠಕ್ಕೆ ಬಿದ್ದಂತಿದೆ ಕಾಂಗ್ರೆಸ್. ಈ ಮುಖಾಂತರ ಒಂದು ವೇಳೆ ಏನಾದರೂ ಪೈಪೋಟಿ ಕೊಟ್ಟರೆ ಅಥವಾ ಗೆಲ್ಲುವಂಥ ಹಂತಕ್ಕೆ ಬಂದುಬಿಟ್ರೆ ಅದು ಪರೋಕ್ಷವಾಗಿ ರಾಹುಲ್ ಗಾಂಧಿಯವರ ಜೊತೆಗೆ ಅಥವಾ ಪ್ರಿಯಾಂಕಾ ಗಾಂಧಿಯವರ ಜೊತೆಗೆ ನಿಂತಿರುವಂಥ ಡಿ ಕೆ ಶಿವಕುಮಾರ್ ಅವರಿಗೆ ಪ್ಲಸ್ ಆಗುತ್ತೆ, ಅದರಲ್ಲಿ ಯಾವುದೇ ಮಾತಿಲ್ಲ. ಆದರೆ ಅಲ್ಲಿ ಗೆಲ್ಲಿ ಬಿಡಲಿ ಅಥವಾ ಅಲ್ಲಿ ಏನೇ ರಿಸಲ್ಟ್ ಆದರೂ ಕೂಡ ಕರ್ನಾಟಕದಲ್ಲಿ CM ಬದಲಾವಣೆ ಖಚಿತ, ಅದು ಕೂಡ ಜೂನ್ ಮೊದಲ ವಾರದಲ್ಲಿ. ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ಮಾತನಾಡಿಸಿದಾಗ ಅವರು ಸರಿಯಾಗಿ ಹೇಳ್ತಾರೆ, ಇಲ್ಲ ಅಂಥದ್ದೇನೂ ಇಲ್ಲ, ನನ್ನ ಕಾರ್ಯವನ್ನು ನಾನು ಮಾಡ್ತೇನೆ, ಅಲ್ಲಿ ಯಾವುದೇ ಒಂದು ರಾಜಕೀಯ ಇಲ್ಲ ಎನ್ನುವಂಥ ಮಾತನ್ನು ಹೇಳಿದ್ರು ಕೂಡ ಈ ಹಿಂದೆ 2021 ವೇಳೆಗೆ ಅಥವಾ 2019 ವೇಳೆಗೆ JDS ಮತ್ತು ಕಾಂಗ್ರೆಸ್ನ ಮೈತ್ರಿಯನ್ನು ಧಿಕ್ಕರಿಸಿ 17 MLAಗಳನ್ನು ಜಾರಕಿಹೊಳಿ ಕರ್ಕೊಂಡು ಹೋದಾಗ, ಮುಂಬೈ ಕರ್ಕೊಂಡು ಹೋದಾಗ ಅವರನ್ನು ತಡೆ ಹಿಡಿಯುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವ ಥರದಲ್ಲಿ ಸುಧಾಕರ್ ಅವ್ರನ್ನ ಅಂದರೆ ಡಾಕ್ಟರ್ ಸುಧಾಕರ್ ಅವ್ರನ್ನ ತಪ್ಪಿ ಹಿಡಿದು ಹೋಗಬೇಡ ಅನ್ನುವಂಥ ಮಾತನ್ನು ಹೇಳಿದ್ರು. ಅದು ಕೂಡ ನಮ್ಮ ಕಣ್ಮುಂದೆ ಕಡ್ದಂಗಿದೆ. ಜೊತೆಗೆ ಅನೇಕವಾದಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷನ ಉಳಿಸಲಿಕ್ಕೆ ತನಗೆ ಇಷ್ಟ ಇಲ್ಲ ಅಂದರೂ ಕೂಡ ಕುಮಾರಸ್ವಾಮಿ ಜೊತೆ ಮೈತ್ರಿ ಮಾಡಿಕೊಂಡ್ರು. ಅದಾದ ನಂತರ JDS ಸರ್ಕಾರವನ್ನು ಅಥವಾ ಈ JDSನ ಹೊರ ಬರಬೇಕನ್ನೋ ದೃಷ್ಟಿಯಲ್ಲಿ ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್ ಅನ್ನುವಂಥ ವ್ಯಕ್ತಿಗೆ ಟಿಕೆಟ್ ಕೊಟ್ಟು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಹೇಗೆ ಸೋಲಿಸಿದ್ರು, ಇವೆಲ್ಲವೂ ಕೂಡ ಪಕ್ಷ ನಿಷ್ಠೆಯ ಒಂದು ಕರ್ತವ್ಯವಾಗಿದೆ, ಜೊತೆಗೆ ಪಕ್ಷ ನಿಷ್ಠೆಯ ಒಂದು ಸಂಕೇತವಾಗಿದೆ. ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಬರುತ್ತೆ. ಆದರೆ ಅವರನ್ನು ಬೇರೆ ಒಂದು ಲೀಗಲ್ ಒಪಿನಿಯನ್ ತೆಗೆದುಕೊಂಡು ಅವರ ಮೇಲೆ ಯಾವ ಕೇಸ್ ಇದೆ ಅಥವಾ ED ಕೇಸ್ ಏನಾಗ್ಬೋದು, ಮುಂದಿನ ಹಂತದಲ್ಲಿ ಏನಾಗ್ಬೋದು, ಅಥವಾ ಈ CBI ಕೇಸ್ ಮುಂದಿನ ದಿನಗಳಲ್ಲಿ ಏನಾಗಬಹುದು ಎನ್ನುವಂಥ ಲೀಗಲ್ ಒಪಿನಿಯನ್ ಕೂಡ ಪಡ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅನ್ನುವಂಥ ಮಾತು ರಾಜಕೀಯದಲ್ಲಿ ಜೋರಾಗಿ ಕೇಳಿ ಬರ್ತಾಯಿದೆ. ಇದರ ಮಧ್ಯೆ ಇದೀಗ ಕೈ ಶಾಸಕರು ರೆಸಾರ್ಟನ್ನು ಸೇರಿಕೊಂಡಿದ್ದಾರೆ. ಇದರ ನೇರವಾದಂಥ ಒಂದು ಕ್ಲೂ ಅಂದರೆ ಜೂನ್ ನಂತರ ಅಥವಾ ಜೂನ್ ಮೊದಲ ವಾರದಲ್ಲಿ ಏನಾದರೂ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಟು ಹೋದರೆ ಇಂಥ 10 ರೆಸಾರ್ಟ್ಗಳು ಬುಕ್ ಆಗುತ್ತೆ. ಇಲ್ಲಿಯ ತನಕ ಓಕೆ. ನವೆಂಬರ್ 21ಕ್ಕೆ ಬಿಟ್ಟುಕೊಡ್ಬೇಕಾಗಿತ್ತು, ಬಿಟ್ಟುಕೊಟ್ಟಿಲ್ಲ. ನಾನು ಪಕ್ಷದ ಕಾರ್ಯಕರ್ತ, ನನ್ನ ಮುಂದೆ ಬೇರೆ ಆಪ್ಷನ್ ಇಲ್ಲ ಅನ್ನುವಂಥ ಕಾರಣಕ್ಕೆ ನಾವು ಸುಮ್ಮನಿದ್ದೆ. ಯಾಕಂದರೆ ನಾವು BJPಗೆ ಹೋದರೂ BJP ದೊಡ್ಡ ನಾಯಕರಿದ್ದಾರೆ ಮತ್ತು ಬೇರೆ ಕಾರಣ ಇದೆ. ಜೊತೆಗೆ ಇಲ್ಲೇ ಇದ್ಕೊಂಡ್ರೂ ಕೂಡ ಬೇರೆ ಪಕ್ಷನೇ ಇಲ್ಲ, ಹಾಗಾಗಿ ಕರ್ನಾಟಕದಲ್ಲಿ ಬೇರೆ ಆಪ್ಷನ್ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ನಾನು ಇಲ್ಲಿ ಉಳ್ಕೊಂಡಿದ್ದೇನೆ. ಆದರೆ ಈಗ ಉಳ್ಕೊಳ್ಳುವಂಥ ಸಂದರ್ಭ ಬರಬೇಕಂದ್ರೆ ಅದು ಜೂನ್ ಮೊದಲ ವಾರದಲ್ಲಿ ಅಧಿಕಾರವನ್ನು ಬಿಟ್ಕೊಡ್ಬೇಕು. ಅದು ಮಾತುಕತೆ ಆಗಿದೆ. 99% ಹಾಗೆ ಸ್ಮೂತಾಗಿ ಟ್ರಾನ್ಸಾಕ್ಷನ್ ಆಗುತ್ತೆ. ಒಂದು ವೇಳೆ ನೀವು 1% ನನಗೆ ಕೊಟ್ಟಿಲ್ಲ ಅಂದರೆ ಇಂಥ 10 ರೆಸಾರ್ಟ್ಗಳು ಬುಕ್ ಆಗುತ್ತೆ. ರೆಸಾರ್ಟ್ಗಳು ಬುಕ್ ಮಾಡೋದು ಅಥವಾ ಈ ಪಕ್ಷದ MLAಗಳನ್ನು ಕೂಡ ಹಾಕುವುದು ನನಗೆ ಕಷ್ಟ ಅಲ್ಲ. ನನಗೆ ಅನುಭವ ಇದೆ, ತಾಕತ್ತಿದೆ, ಹಣ ಇದೆ, ಎಲ್ಲವೂ ಇದೆ. ಆದರೆ ಅಂಥ ಒಂದು ಇಲ್ಲದಂಥ ಕಾಲದಲ್ಲೂ ಕೂಡ ನಾನು 10 MLAಗಳನ್ನು ಕೂಡ ಹಾಕೊಂಡಿದ್ದೆ. 10 MLA MP ಅಥವಾ 100 ಇಂಥ ದೊಡ್ಡ ವ್ಯಕ್ತಿಗಳನ್ನು ನಾನು ಸಂಪರ್ಕದಲ್ಲಿ ಇಟ್ಕೊಂಡಿದ್ದೆ. ಇದು ನನಗೆ ಕಷ್ಟ ಸಾಧ್ಯವಲ್ಲ ಎನ್ನುವಂಥ ಒಂದು ನೇರ ಸಂದೇಶವನ್ನು ರಾಹುಲ್ ಗಾಂಧಿ ಅವರಿಗೆ ಪರೋಕ್ಷವಾಗಿ ಕೊಟ್ಟಿದ್ದಾರೆ ಅಥವಾ ನೇರವಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಸ್ಸಾಂನಿಂದ 11 MLAಗಳನ್ನು ರಾಮನಗರಕ್ಕೆ ಹೇಗೆ ತರೋದು ಸುಲಭವಲ್ಲೋ ಹಾಗೆ ನನಗೆ 106 MLAಗಳನ್ನು ಒಂದು ಕಡೆ ಕೂಡಾಕಿ ಒಂದು ಕಡೆ ಅವ್ರನ್ನ ಶಿಫ್ಟ್ ಮಾಡಿಸಿ ಅಧಿಕಾರ ಹಿಡಿಯುವಂಥ, ಅಧಿಕಾರ ಕೇಳುವಂಥ ಮತ್ತು ಸರ್ಕಾರ ಬೀಳಿಸುವಂಥ ಕೆಲಸ ನನಗೆ ಖಂಡಿತ ಕಷ್ಟ ಇಲ್ಲ ಅನ್ನುವಂಥ ಒಂದು ನೇರ ಸಂದೇಶವನ್ನು ಕೊಟ್ಟು ಇದೀಗ ಜೂನ್ ಮುಹೂರ್ತಕ್ಕಾಗಿ ಕಾದಿದ್ದಾರೆ. ಒಂದು ಮುಖವಾಣಿ ಪ್ರಕಾರ ಒಂದು ಅವರ ಹಾವಭಾವದ ಮುಖಾಂತರ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಖರ್ಗೆ ಇವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಜೂನ್ ವೇಳೆಗೆ ಅಧಿಕಾರ ಬಿಟ್ಟುಕೊಡ್ತಾರೆ ಮತ್ತು ಬಿಟ್ಟುಕೊಟ್ಟ ನಂತರ ಸಿದ್ದರಾಮಯ್ಯನವರ ಮಗನನ್ನು DCM ಮಾಡ್ತಾರೋ ಅಥವಾ ಬೇರೆ ಮಾತುಗಳು ಕೇಳಿಬರ್ತದೆ. ಆದರೆ ನನ್ನ ಪ್ರಕಾರ ಯಾವುದೇ ಒಂದು DCM ಹುದ್ದೆ ಸೃಷ್ಟಿಯಾಗಲ್ಲ, ಅದಕ್ಕೆ ಒಪ್ಪಿಗೆ ಕೂಡ ಕೊಡಲ್ಲ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಯಾಕಂದರೆ ಒಂದು ವೇಳೆ ಒಬ್ಬರನ್ನು ಅಥವಾ ಇಬ್ಬರನ್ನು 3 ಜನ DCM ಮಾಡಿಬಿಟ್ರೆ ಮುಂದಿನ ದಿನಗಳಲ್ಲಿ ಅವರು CM ಕ್ಯಾಂಡಿಡೇಟ್ ಆಗ್ತಾರೆ. ಮತ್ತು ಅಂಥ ಒಂದು ಕ್ಯಾಂಡಿಡೇಟ್ ಆದ್ದರಿಂದ ಮುಂದೆ ಪಕ್ಷದಲ್ಲಿ ಒಡಕಾಗುತ್ತೆ ಅನ್ನುವಂಥ ಒಂದು ಸಂದೇಶ ಅಥವಾ ಒಂದು ಪ್ರಭಾವ ಬೀರುತ್ತೆ. ಹೀಗಾಗಿ ಈಗ DCM ಆಗಿದ್ದು ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರ ಬದಲಾಗಿ
ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕೆನ್ನುವ ಹಠವನ್ನು ತೊಟ್ಟಿದ್ರು. ಆದರೆ ಅವರನ್ನು ಸಮಾಧಾನ ಪಡಿಸುವ ಸಲುವಾಗಿ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಪಟ್ಟವನ್ನು ಕೊಟ್ಟಿದ್ರು. ಆದರೆ ಮುಂದಿನ ಹಂತಗಳು ಯಾವುದಿರಲ್ಲ, ಅದಕ್ಕೆ ಸತೀಶ್ ಜಾರಕಿಹೊಳಿ ಕೂಡ ಒಪ್ಪಿಲ್ಲ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಿದೆ. ಯಾಕಂದರೆ 2028 ಚುನಾವಣೆಯಲ್ಲಿ ಅವರು ಈಗಾಗಲೇ ಹೇಳಿದ್ರು, ನಾನು ಈಗ ಯಾವುದೇ ಕಾರಣಕ್ಕೂ ಕೂಡ ಸಿ ಎಂ ಕ್ಯಾಂಡಿಡೇಟ್ ಅಲ್ಲ, ಆದರೆ 28ಕ್ಕೆ ನಾನು ಕೂಡ ಸಿ ಎಂ ಕ್ಯಾಂಡಿಡೇಟ್ ಆಗ್ತೇನೆ ಅನ್ನುವಂಥ ಒಂದು ಬಯಕೆಯನ್ನು ವ್ಯಕ್ತಪಡಿಸಿದ್ರು. ಹಾಗಾಗಿ ಈಗ 2026-28 ತನಕ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿ ಅಧ್ಯಕ್ಷರಾದ ನಂತರ, ಅಂದರೆ ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಬಿಟ್ಟುಕೊಟ್ಟ ನಂತರ ಸತೀಶ್ ಜಾರಕಿಹೊಳಿ ಅದನ್ನು ವಹಿಸಿಕೊಂಡ ನಂತರ ಅವರ ನೇತೃತ್ವದಲ್ಲಿ ಏನಾದರೂ 28ಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ, ಆಗ ಯಾವುದೇ ಒಂದು ಪಕ್ಷದಲ್ಲಿ, ಅಂದರೆ ಈ ಸದ್ಯದ ಪರಿಸ್ಥಿತಿ ಯಾವುದು ಡಿ ಸಿ ಎಂ ಇದ್ದರೆ ಅವರು ಕೂಡ ತನಗೆ ಮುಖ್ಯಮಂತ್ರಿ ಕೊಡಬೇಕು ಎನ್ನುವಂಥ ದುಂಬಾಲು ಬೀಳಬಹುದು. ಹಾಗಾಗಿ ನಾನು ಆ ಕಂಟೆಸ್ಟಿಂದ ಹೊರಗೆ ಬರಬೇಕಾಗತ್ತೆ. ಒಂದು ವೇಳೆ ಆ ಕಂಟೆಸ್ಟಿಂದ ಹೊರಗೆ ಬರಬಾರ್ದಂದರೆ ಈಗ ಯಾವುದೇ ಡಿ ಸಿ ಎಂ ಪೋಸ್ಟನ್ನು ಸೃಷ್ಟಿ ಮಾಡಬಾರ್ದು. ಒಂದು ಮಾಡಿದ್ರೆ ಮತ್ತೊಂದು ಕಮ್ಯುನಿಟಿ ಕಷ್ಟ ಆಗುತ್ತೆ, ಮತ್ತೊಂದು ಕಮ್ಯುನಿಟಿ ಮಾಡಿದ್ರೆ ಮತ್ತೊಂದು ಕಮ್ಯುನಿಟಿ ಕಷ್ಟ ಆಗುತ್ತೆ ಅನ್ನುವಂಥ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ಡಿ ಸಿ ಎಂ ಆಗಿರುವಂಥ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅವರ ಜಾಗದಲ್ಲಿ ಮತ್ತೆ ಡಿ ಸಿ ಎಂ ಸೃಷ್ಟಿಯಾಗಲ್ಲ, ಡಿ ಸಿ ಎಂ ಹುದ್ದೆ ಕೂಡ ಸೃಷ್ಟಿಯಾಗಲ್ಲ ಅನ್ನೋಂಥ ಮಾತು ಜೋರಾಗಿ ಕೇಳಿಬರ್ತಿದೆ. ಒಂದು ವೇಳೆ 2028ಕ್ಕೆ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಏನಾದರೂ ಮುಖ್ಯಮಂತ್ರಿ ಅಧಿಕಾರಕ್ಕೆ ಬಂದರೆ, ಅಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ, ಆಗ ಡಿ ಕೆ ಶಿವಕುಮಾರ್ ಅವರು ಆಗಿನ ಮುಖ್ಯಮಂತ್ರಿ ಆಗಿ ಮುಂದುವರಿತಾರ ಅಥವಾ ಸತೀಶ್ ಜಾರಕಿಹೊಳಿಯವರಿಗೆ ಬಿಟ್ಟುಕೊಡ್ತಾರೆ, ಇವೆಲ್ಲ ಕೂಡ ಕಾದು ನೋಡಬೇಕಾಗಿದೆ. ರಾಮನಗರದ ರೆಸಾರ್ಟ್ಗೆ ಅಸ್ಸಾಂನ MLAಗಳನ್ನು ತಂದು ಶಿಫ್ಟ್ ಮಾಡಿದೆಯಲ್ಲ, ಅದು 2 ಸಂದೇಶ. ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕರ್ತವ್ಯ ನಿಷ್ಠೆಯನ್ನು ತೋರಿಸಿದ್ದು. ಎರಡನೇದಾಗಿ, ಮುಂದಿನ ದಿನಗಳಲ್ಲಿ ನಾನು ಕೂಡ ಇಂಥ ಒಂದು ಕೆಲಸವನ್ನು ಮಾಡಬಲ್ಲೆ, ಸ್ವಂತ ಹಿತಾಸಕ್ತಿಗೋಸ್ಕರ ಎನ್ನುವಂಥ ನೇರ ಸಂದೇಶವನ್ನು ರಾಹುಲ್ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವೆಲ್ಲ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.